ಬೆಂಗಳೂರಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಮಾಡಲಾಗಿದೆ. ಮನೆಗೆ ನುಗ್ಗಿ 1.5 ಕೋಟಿ ದರೋಡೆಯನ್ನು ಮಾಡಿದ್ದಾರೆ. ಯಲಹಂಕದ ಮನೆಗೆ ನುಗ್ಗಿ 4 ರಾಬರಿ ನಡೆದಿದೆ. ಇನೋವಾ ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು 4 ಕದೀಮರು ಬಂದಿದ್ರು. ಇಲಾಖೆಯವರಂತ ಮನೆಗೆ ನುಗ್ಗಿದ ದರೋಡೆಕೋರರು ಗಿರಿರಾಜು ಅನ್ನೋರ ಮನೆಯಲ್ಲಿ 1.5 ಕೋಟಿ ನಗದು 50 ಗ್ರಾಂ ಚಿನ್ನದ ಆಭರಣ ದೋಚಿ ಈ ಗ್ಯಾಂಗ್ ಪರಾರಿಯಾಗಿದೆ. ನೋಡಿ, ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಹಣ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳ ಒಂದು ಸೋಗಿನಲ್ಲಿ ಬಂದು. ನಂತರ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ವೇಳೆ ಅಡುಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದ ಚೀಲ, ಈ ವೇಳೆ ಜಮೀನು ಖರೀದಿಗಾಗಿ ಹಣ ತಂದು ಇಟ್ಕೊಂಡಿದ್ರು. ಈ ವೇಳೆ ಕದೀಮರು ಈ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಒಂದ್ ಕಡೆ 1.5 ಕೋಟಿ ನಗದನ್ನ ದೋಚಿ ಇದೀಗ ಕದೀಮರು ಪರಾರಿಯಾಗಿರೋದು. ಸದ್ಯಕ್ಕೆ ಈ ಕದೀಮರ ಹಿನ್ನೆಲೆ ಏನು? ಸದ್ಯಕ್ಕೆ ಏನಾದ್ರೂ ಮಾಹಿತಿ ಸಿಗ್ತಾ ಹೇಗೆ ಅಂತ? ಎಸ್ ಪ್ರವೀಣ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ದೊಡ್ಡದಾದಂತಹ ಒಂದು ರಾಬರಿ ನಡೆದಿರುವಂತದ್ದು. ಒಂದೇ ಮನೆಗೆ ನುಗ್ಗಿ ಸುಮಾರು 1.5 ಕೋಟಿ ರಾಬರಿ ಮಾಡಿರುವಂತಹ ಘಟನೆ ಯಲಹಂಕ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ನಾವು ಮತ್ತೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಹಣ ಸೀಸ್ ಆಗಿದೆ, ಹಣವನ್ನ ಇಟ್ಕೊಂಡಿದ್ದೀರಿ ಅನ್ನುವಂತ ಹಂತದಲ್ಲಿ ಬಂದು ಅವರು ಪ್ರಶ್ನೆ ಮಾಡಿರುವಂತದ್ದು. ಗಿರಿರಾಜ್ ಅವರ ಮನೆಗೆ ಬಂದು ಅವರು ಚೆಕ್ ಮಾಡ್ತಾರೆ. ಅಂತ ಹಂತದಲ್ಲಿ ಅವರ ಮನೆಯಲ್ಲಿ ಗಿರಿರಾಜ್ ಇದಾರ ಅನ್ನುವಂಥದ್ದನ್ನ ಕೇಳ್ತಾರೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರುವಂತಹ ಹಣ ಇದೆ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಆ ಬಳಿಕ ಹಣ ಎಲ್ಲಿದೆ ಅನ್ನೋದನ್ನ ಹೇಳಿ ಅಂತ ಹೇಳ್ತಾರೆ. ಆಗ ಮನೆಯಲ್ಲಿದ್ದರು ಅಡುಗೆ ಮನೆಯಲ್ಲಿ ಹಣ ಇದೆ, ನಾವು ಅದನ್ನ ಜಮೀನು ಖರೀದಿಗಾಗಿ ಎಂದು ತಂದಿದ್ದೀವಿ ಅನ್ನುವಂತ ಮಾತನ್ನ ತಿಳಿಸಿರ್ತಾರೆ. ಆ ವೇಳೆಯಲ್ಲಿ ಗಿರಿರಾಜ್ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದಂತ ಆ ನಕಲಿ ಅಧಿಕಾರಿಗಳೇನಿದ್ದಾರೆ ಅವರು ಆ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈ ಹಣದ ಜೊತೆಗೆ ಸುಮಾರು ಚಿನ್ನಾಭರಣವನ್ನು ಕೂಡ ಅವರು ಕದ್ದೊಯ್ದಿದ್ದಾರೆ. ಸದ್ಯ ಅವರ ಹುಡುಕಾಟಕ್ಕಾಗಿ ಪೊಲೀಸರು ಈಗಾಗಲೇ ತಂಡವನ್ನು ರಚನೆ ಮಾಡಿರುವಂತದ್ದು. ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರು ಇನೋವಾ ಕಾರ್ನಲ್ಲಿ ಬಂದಿದ್ರು. ಜೊತೆಗೆ ಇನೋವಾ ಕಾರ್ಗೂ ಕೂಡ ಅವರು ನಕಲಿ ನಂಬರ್ ಪ್ಲೇಟ್ಗಳನ್ನ ಅಂದ್ರೆ ಗೌರ್ಮೆಂಟ್ ವೆಹಿಕಲ್ ನಂಬರ್ ಪ್ಲೇಟ್ಗಳನ್ನ ಹಾಕಿಕೊಂಡು ಬಂದಿದ್ರು. ಸುಮಾರು 4 ಜನ ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಮಾಡಲಾಗಿದೆ. ಮನೆಗೆ ನುಗ್ಗಿ 1.5 ಕೋಟಿ ದರೋಡೆಯನ್ನು ಮಾಡಿದ್ದಾರೆ. ಯಲಹಂಕದ ಮನೆಗೆ ನುಗ್ಗಿ 4 ರಾಬರಿ ನಡೆದಿದೆ. ಇನೋವಾ ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಕೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು 4 ಕದೀಮರು ಬಂದಿದ್ರು. ಇಲಾಖೆಯವರಂತ ಮನೆಗೆ ನುಗ್ಗಿದ ದರೋಡೆಕೋರರು ಗಿರಿರಾಜು ಅನ್ನೋರ ಮನೆಯಲ್ಲಿ 1.5 ಕೋಟಿ ನಗದು 50 ಗ್ರಾಂ ಚಿನ್ನದ ಆಭರಣ ದೋಚಿ ಈ ಗ್ಯಾಂಗ್ ಪರಾರಿಯಾಗಿದೆ. ನೋಡಿ, ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಹಣ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳ ಒಂದು ಸೋಗಿನಲ್ಲಿ ಬಂದು. ನಂತರ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ವೇಳೆ ಅಡುಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದ ಚೀಲ, ಈ ವೇಳೆ ಜಮೀನು ಖರೀದಿಗಾಗಿ ಹಣ ತಂದು ಇಟ್ಕೊಂಡಿದ್ರು. ಈ ವೇಳೆ ಕದೀಮರು ಈ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಒಂದ್ ಕಡೆ 1.5 ಕೋಟಿ ನಗದನ್ನ ದೋಚಿ ಇದೀಗ ಕದೀಮರು ಪರಾರಿಯಾಗಿರೋದು. ಸದ್ಯಕ್ಕೆ ಈ ಕದೀಮರ ಹಿನ್ನೆಲೆ ಏನು? ಸದ್ಯಕ್ಕೆ ಏನಾದ್ರೂ ಮಾಹಿತಿ ಸಿಗ್ತಾ ಹೇಗೆ ಅಂತ? ಎಸ್ ಪ್ರವೀಣ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ದೊಡ್ಡದಾದಂತಹ ಒಂದು ರಾಬರಿ ನಡೆದಿರುವಂತದ್ದು. ಒಂದೇ ಮನೆಗೆ ನುಗ್ಗಿ ಸುಮಾರು 1.5 ಕೋಟಿ ರಾಬರಿ ಮಾಡಿರುವಂತಹ ಘಟನೆ ಯಲಹಂಕ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ನಾವು ಮತ್ತೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಹಣ ಸೀಸ್ ಆಗಿದೆ, ಹಣವನ್ನ ಇಟ್ಕೊಂಡಿದ್ದೀರಿ ಅನ್ನುವಂತ ಹಂತದಲ್ಲಿ ಬಂದು ಅವರು ಪ್ರಶ್ನೆ ಮಾಡಿರುವಂತದ್ದು. ಗಿರಿರಾಜ್ ಅವರ ಮನೆಗೆ ಬಂದು ಅವರು ಚೆಕ್ ಮಾಡ್ತಾರೆ. ಅಂತ ಹಂತದಲ್ಲಿ ಅವರ ಮನೆಯಲ್ಲಿ ಗಿರಿರಾಜ್ ಇದಾರ ಅನ್ನುವಂಥದ್ದನ್ನ ಕೇಳ್ತಾರೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರುವಂತಹ ಹಣ ಇದೆ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಆ ಬಳಿಕ ಹಣ ಎಲ್ಲಿದೆ ಅನ್ನೋದನ್ನ ಹೇಳಿ ಅಂತ ಹೇಳ್ತಾರೆ. ಆಗ ಮನೆಯಲ್ಲಿದ್ದರು ಅಡುಗೆ ಮನೆಯಲ್ಲಿ ಹಣ ಇದೆ, ನಾವು ಅದನ್ನ ಜಮೀನು ಖರೀದಿಗಾಗಿ ಎಂದು ತಂದಿದ್ದೀವಿ ಅನ್ನುವಂತ ಮಾತನ್ನ ತಿಳಿಸಿರ್ತಾರೆ. ಆ ವೇಳೆಯಲ್ಲಿ ಗಿರಿರಾಜ್ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದಂತ ಆ ನಕಲಿ ಅಧಿಕಾರಿಗಳೇನಿದ್ದಾರೆ ಅವರು ಆ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈ ಹಣದ ಜೊತೆಗೆ ಸುಮಾರು ಚಿನ್ನಾಭರಣವನ್ನು ಕೂಡ ಅವರು ಕದ್ದೊಯ್ದಿದ್ದಾರೆ. ಸದ್ಯ ಅವರ ಹುಡುಕಾಟಕ್ಕಾಗಿ ಪೊಲೀಸರು ಈಗಾಗಲೇ ತಂಡವನ್ನು ರಚನೆ ಮಾಡಿರುವಂತದ್ದು. ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರು ಇನೋವಾ ಕಾರ್ನಲ್ಲಿ ಬಂದಿದ್ರು. ಜೊತೆಗೆ ಇನೋವಾ ಕಾರ್ಗೂ ಕೂಡ ಅವರು ನಕಲಿ ನಂಬರ್ ಪ್ಲೇಟ್ಗಳನ್ನ ಅಂದ್ರೆ ಗೌರ್ಮೆಂಟ್ ವೆಹಿಕಲ್ ನಂಬರ್ ಪ್ಲೇಟ್ಗಳನ್ನ ಹಾಕಿಕೊಂಡು ಬಂದಿದ್ರು. ಸುಮಾರು 4 ಜನ ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ.
ಬೆಂಗಳೂರಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಮಾಡಲಾಗಿದೆ. ಮನೆಗೆ ನುಗ್ಗಿ 1.5 ಕೋಟಿ ದರೋಡೆಯನ್ನ ಮಾಡಿದ್ದಾರೆ. ಯಲಹಂಕದ ಮನೆಗೆ ನುಗ್ಗಿ 4 ರಾಬರಿ ನಡೆದಿದೆ. ಇನೋವಾ ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳ್ಕೊಂಡು 4 ಕದೀಮರು ಬಂದಿದ್ರು. ಇಲಾಖೆಯವರಂತ ಮನೆಗೆ ನುಗ್ಗಿದ ದರೋಡೆಕೋರರು ಗಿರಿರಾಜು ಅನ್ನೋರ ಮನೆಯಲ್ಲಿ 1.5 ಕೋಟಿ ನಗದು 50 ಗ್ರಾಂ ಚಿನ್ನದ ಆಭರಣ ದೋಚಿ ಈ ಗ್ಯಾಂಗ್ ಪರಾರಿಯಾಗಿದೆ. ನೋಡಿ, ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಹಣ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳ ಒಂದು ಸೋಗಿನಲ್ಲಿ ಬಂದು. ನಂತರ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ವೇಳೆ ಅಡುಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದ ಚೀಲ, ಈ ವೇಳೆ ಜಮೀನು ಖರೀದಿಗಾಗಿ ಹಣ ತಂದು ಇಟ್ಕೊಂಡಿದ್ರು. ಈ ವೇಳೆ ಕದೀಮರು ಈ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಒಂದ್ ಕಡೆ 1.5 ಕೋಟಿ ನಗದನ್ನ ದೋಚಿ ಇದೀಗ ಕದೀಮರು ಪರಾರಿಯಾಗಿರೋದು. ಸದ್ಯಕ್ಕೆ ಈ ಕದೀಮರ ಹಿನ್ನೆಲೆ ಏನು, ಸದ್ಯಕ್ಕೆ ಏನಾದ್ರೂ ಮಾಹಿತಿ ಸಿಗ್ತಾ ಹೇಗೆ ಅಂತ? ಎಸ್ ಪ್ರವೀಣ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ದೊಡ್ಡದಾದಂತಹ ಒಂದು ರಾಬರಿ ನಡೆದಿರುವಂತದ್ದು. ಒಂದೇ ಮನೆಗೆ ನುಗ್ಗಿ ಸುಮಾರು 1.5 ಕೋಟಿ ರಾಬರಿ ಮಾಡಿರುವಂತಹ ಘಟನೆ ಯಲಹಂಕ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ನಾವು ಮತ್ತೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಹಣ ಸೀಸ್ ಆಗಿದೆ, ಹಣವನ್ನ ಇಟ್ಕೊಂಡಿದ್ದೀರಿ ಅನ್ನುವಂತ ಹಂತದಲ್ಲಿ ಬಂದು ಅವರು ಪ್ರಶ್ನೆ ಮಾಡಿರುವಂತದ್ದು. ಗಿರಿರಾಜ್ ಅವರ ಮನೆಗೆ ಬಂದು ಅವರು ಚೆಕ್ ಮಾಡ್ತಾರೆ. ಅಂತ ಹಂತದಲ್ಲಿ ಅವರ ಮನೆಯಲ್ಲಿ ಗಿರಿರಾಜ್ ಇದಾರ ಅನ್ನುವಂಥದ್ದನ್ನ ಕೇಳ್ತಾರೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರುವಂತ ಹಣ ಇದೆ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಆ ಬಳಿಕ ಹಣ ಎಲ್ಲಿದೆ ಅನ್ನೋದನ್ನ ಹೇಳಿ ಅಂತ ಹೇಳ್ತಾರೆ. ಆಗ ಮನೆಯಲ್ಲಿದ್ದರು ಅಡುಗೆ ಮನೆಯಲ್ಲಿ ಹಣ ಇದೆ, ನಾವು ಅದನ್ನ ಜಮೀನು ಖರೀದಿಗಾಗಿ ಎಂದು ತಂದಿದ್ದೀವಿ ಅನ್ನುವಂತ ಮಾತನ್ನ ತಿಳಿಸಿರ್ತಾರೆ. ಆ ವೇಳೆಯಲ್ಲಿ ಗಿರಿರಾಜ್ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದಂತ ಆ ನಕಲಿ ಅಧಿಕಾರಿಗಳೇನಿದ್ದಾರೆ ಅವರು ಆ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈ ಹಣದ ಜೊತೆಗೆ ಸುಮಾರು ಚಿನ್ನಾಭರಣವನ್ನು ಕೂಡ ಅವರು ಕದ್ದೊಯ್ದಿದ್ದಾರೆ. ಸದ್ಯ ಅವರ ಹುಡುಕಾಟಕ್ಕಾಗಿ ಪೊಲೀಸರು ಈಗಾಗಲೇ ತಂಡವನ್ನು ರಚನೆ ಮಾಡಿರುವಂತದ್ದು. ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರು ಇನೋವಾ ಕಾರ್ನಲ್ಲಿ ಬಂದಿದ್ರು. ಜೊತೆಗೆ ಇನೋವಾ ಕಾರ್ಗೂ ಕೂಡ ಅವರು ನಕಲಿ ನಂಬರ್ ಪ್ಲೇಟ್ಗಳನ್ನ, ಅಂದ್ರೆ ಗೌರ್ಮೆಂಟ್ ವೆಹಿಕಲ್ ನಂಬರ್ ಪ್ಲೇಟ್ಗಳನ್ನ ಹಾಕಿಕೊಂಡು ಬಂದಿದ್ರು. ಸುಮಾರು 4 ಜನ ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ರಾಬರಿ ಮಾಡಲಾಗಿದೆ. ಮನೆಗೆ ನುಗ್ಗಿ 1.5 ಕೋಟಿ ದರೋಡೆಯನ್ನ ಮಾಡಿದ್ದಾರೆ. ಯಲಹಂಕದ ಮನೆಗೆ ನುಗ್ಗಿ 4 ರಾಬರಿ ನಡೆದಿದೆ. ಇನೋವಾ ಕಾರ್ಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳ್ಕೊಂಡು 4 ಕದೀಮರು ಬಂದಿದ್ರು. ಇಲಾಖೆಯವರಂತ ಮನೆಗೆ ನುಗ್ಗಿದ ದರೋಡೆಕೋರರು ಗಿರಿರಾಜು ಅನ್ನೋರ ಮನೆಯಲ್ಲಿ 1.5 ಕೋಟಿ ನಗದು 50 ಗ್ರಾಂ ಚಿನ್ನದ ಆಭರಣ ದೋಚಿ ಈ ಗ್ಯಾಂಗ್ ಪರಾರಿಯಾಗಿದೆ. ನೋಡಿ, ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಹಣ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳ ಒಂದು ಸೋಗಿನಲ್ಲಿ ಬಂದು. ನಂತರ ನಿಮ್ಮ ಮನೆಯಲ್ಲಿ ಹಣ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ವೇಳೆ ಅಡುಗೆ ಮನೆಯಲ್ಲಿ ಬ್ಯಾಗ್ನಲ್ಲಿ ಹಣ ಇಟ್ಟಿದ್ದ ಚೀಲ, ಈ ವೇಳೆ ಜಮೀನು ಖರೀದಿಗಾಗಿ ಹಣ ತಂದು ಇಟ್ಕೊಂಡಿದ್ರು. ಈ ವೇಳೆ ಕದೀಮರು ಈ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಇದೀಗ ಒಂದ್ ಕಡೆ 1.5 ಕೋಟಿ ನಗದನ್ನ ದೋಚಿ ಇದೀಗ ಕದೀಮರು ಪರಾರಿಯಾಗಿರೋದು. ಸದ್ಯಕ್ಕೆ ಈ ಕದೀಮರ ಹಿನ್ನೆಲೆ ಏನು, ಸದ್ಯಕ್ಕೆ ಏನಾದ್ರೂ ಮಾಹಿತಿ ಸಿಗ್ತಾ ಹೇಗೆ ಅಂತ? ಎಸ್ ಪ್ರವೀಣ್, ಖಂಡಿತವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಫಿಲ್ಮಿ ಸ್ಟೈಲ್ ನಲ್ಲಿ ದೊಡ್ಡದಾದಂತಹ ಒಂದು ರಾಬರಿ ನಡೆದಿರುವಂತದ್ದು. ಒಂದೇ ಮನೆಗೆ ನುಗ್ಗಿ ಸುಮಾರು 1.5 ಕೋಟಿ ರಾಬರಿ ಮಾಡಿರುವಂತಹ ಘಟನೆ ಯಲಹಂಕ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳು ನಾವು ಮತ್ತೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಹಣ ಸೀಸ್ ಆಗಿದೆ, ಹಣವನ್ನ ಇಟ್ಕೊಂಡಿದ್ದೀರಿ ಅನ್ನುವಂತ ಹಂತದಲ್ಲಿ ಬಂದು ಅವರು ಪ್ರಶ್ನೆ ಮಾಡಿರುವಂತದ್ದು. ಗಿರಿರಾಜ್ ಅವರ ಮನೆಗೆ ಬಂದು ಅವರು ಚೆಕ್ ಮಾಡ್ತಾರೆ. ಅಂತ ಹಂತದಲ್ಲಿ ಅವರ ಮನೆಯಲ್ಲಿ ಗಿರಿರಾಜ್ ಇದಾರ ಅನ್ನುವಂಥದ್ದನ್ನ ಕೇಳ್ತಾರೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರುವಂತಹ ಹಣ ಇದೆ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಆ ಬಳಿಕ ಹಣ ಎಲ್ಲಿದೆ ಅನ್ನೋದನ್ನ ಹೇಳಿ ಅಂತ ಹೇಳ್ತಾರೆ. ಆಗ ಮನೆಯಲ್ಲಿದ್ದರು ಅಡುಗೆ ಮನೆಯಲ್ಲಿ ಹಣ ಇದೆ, ನಾವು ಅದನ್ನ ಜಮೀನು ಖರೀದಿಗಾಗಿ ಎಂದು ತಂದಿದ್ದೀವಿ ಅನ್ನುವಂತ ಮಾತನ್ನ ತಿಳಿಸಿರ್ತಾರೆ. ಆ ವೇಳೆಯಲ್ಲಿ ಗಿರಿರಾಜ್ ಮನೆಯಲ್ಲಿ ಇಲ್ಲದನ್ನ ಗಮನಿಸಿದಂತ ಆ ನಕಲಿ ಅಧಿಕಾರಿಗಳೇನಿದ್ದಾರೆ ಅವರು ಆ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈ ಹಣದ ಜೊತೆಗೆ ಸುಮಾರು ಚಿನ್ನಾಭರಣವನ್ನು ಕೂಡ ಅವರು ಕದ್ದೊಯ್ದಿದ್ದಾರೆ. ಸದ್ಯ ಅವರ ಹುಡುಕಾಟಕ್ಕಾಗಿ ಪೊಲೀಸರು ಈಗಾಗಲೇ ತಂಡವನ್ನು ರಚನೆ ಮಾಡಿರುವಂತದ್ದು. ಸುತ್ತಮುತ್ತಲಿನ ಸಿಸಿಟಿವಿಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರು ಇನೋವಾ ಕಾರ್ನಲ್ಲಿ ಬಂದಿದ್ರು. ಜೊತೆಗೆ ಇನೋವಾ ಕಾರ್ಗೂ ಕೂಡ ಅವರು ನಕಲಿ ನಂಬರ್ ಪ್ಲೇಟ್ಗಳನ್ನ, ಅಂದ್ರೆ ಗೌರ್ಮೆಂಟ್ ವೆಹಿಕಲ್ ನಂಬರ್ ಪ್ಲೇಟ್ಗಳನ್ನ ಹಾಕಿಕೊಂಡು ಬಂದಿದ್ರು. ಸುಮಾರು 4 ಜನ ಆರೋಪಿಗಳು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಥ್ಯಾಂಕ್ ಯು ಅರವಿಂದ್ ತಮ್ಮೆಲ್ಲ ಮಾಹಿತಿಗೆ.